ಕಾಂಗ್ರೆಸ್ ಸರ್ಕಾರದಿಂದ ಜಿಎಸ್ಟಿ ಸರ್ಜಿಕಲ್ ಸ್ಟ್ರೈಕ್. ಎಲ್ಲರೂ ಮಾರ್ಕೆಟ್ ಅಲ್ಲಿ ಎಲ್ಲ ಫೋನ್ ಪೇ ಎಲ್ಲ ತೆಗೆದ್ಬಿಟ್ಟು ನಾವು ಸದಾ ತೆಗೆದ್ಬಿಟ್ಟಿದ್ವಿ. ಯಾಕೆ ಬೇಕು ನಮ್ಗೆ ಆಚಾರ? ನಾವು ದುಡಿಯೋ 500,000 ರೂಪಾಯಿ ದುಡಿಮೆಗೆ ಇಷ್ಟೆಲ್ಲ ಟ್ಯಾಕ್ಸ್ ಯಾಕೆ ಕಟ್ಟಬೇಕು? ಆನ್ಲೈನ್ ಪೇಮೆಂಟ್ ದಾರರಿಗೆ ಲಕ್ಷ ಲಕ್ಷ ಟ್ಯಾಕ್ಸ್. ಒಬ್ಬ ಪಾನಿಪುರಿ ಮಾಡೋ ನಮ್ಮ ಅಂಗಡಿ ಕಸ್ಟಮರ್ ಅವನು ನಮಗೆ ಒಂದೊಂದು ಸತಿ ಸಾಲ ಹೇಳ್ತಾನೆ, ನಮ್ಮ ಸಾಲ ದುಡ್ಡು ಕೊಡೋಕ್ಕಾಗಲ್ಲ. ಅವನು 5 ಲಕ್ಷ ಕಟ್ಟು 10 ಲಕ್ಷ ಕೊಟ್ಟು ಅಂತ ಅಂದಾಗ ಇವನು ಎಲ್ಲೋಗ್ತಾನೆ? ವಿಷಯ ಕೊಡಬೇಕು ಅವನು. ವಾಣಿಜ್ಯ ಇಲಾಖೆಯ ಟ್ಯಾಕ್ಸ್ ಗುನ್ನಕ್ಕೆ ವ್ಯಾಪಾರಿಗಳು ತತ್ತರ. ಫೋನ್ ಪೇ ಮಾಡಿ, ಡಿಜಿಟೇಟ್ ಮಾಡಿ, ಚೆನ್ನಾಗಿ ಮಾಡಿ, ಎಲ್ಲ ಇಂಪ್ರೂವ್ಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲ ಅವರೇ ಮಾಡಿ ಅವರೇ ದುಡ್ಡು ಕಟ್ಟಿ ಅದು ಕಟ್ಟಿ ಅಂತ ಅಂದಾಗ ಪಾಪ ಬಡವ್ರ ಬಗ್ಗೆ ಎಲ್ಲೋಗ್ತಾರೆ? ಸರ್ಕಾರದಿಂದ ಈ ಥರ UPI ಮೇಲೆ ಈ ಥರ ಟ್ಯಾಕ್ಸ್ಗಳು ಕಟ್ಕೊಂಡ್ಬಂದ್ರೆ ನಾವು ಪರಿಸ್ಥಿತಿ ಏನಾಗಬೇಕು ನಮ್ಮದು? ಪ್ರಧಾನಿ ಮೋದಿಯವರ ಕನಸು ಕ್ಯಾಶ್ಲೆಸ್ ಭಾರತ ಮಾಡುವುದಾಗಿದ್ದು, ಅದರಂತೆ ಆನ್ಲೈನ್ ಪೇಮೆಂಟ್ಗಳಿಗೆ ಹೆಚ್ಚಿನ ಮಹತ್ವವನ್ನ ನೀಡಲಾಯಿತು. ನರೇಂದ್ರ ಮೋದಿ 2ನೇ ಬಾರಿ ಪ್ರಧಾನಿಯಾದ ಬಳಿಕ ಆನ್ಲೈನ್ ಪೇಮೆಂಟ್ ಹೆಚ್ಚು ಚಾಲ್ತಿಗೆ ಬಂದಿದ್ದು, ಕಾಲೇಜು ಹುಡುಗ ಹುಡುಗಿಯರಿಂದ ಹಿಡಿದು ವಯಸ್ಸಾದವರು ಆನ್ಲೈನ್ ಪೇಮೆಂಟ್ ಅನ್ನ ಹೆಚ್ಚಾಗಿ ಯೂಸ್ ಮಾಡ್ತಾ ಇದ್ದು, ಚಿಕ್ಕ ಚಾಕ್ಲೇಟ್ ತಗೊಂಡ್ರು ಕೂಡ ಆನ್ಲೈನ್ ಪೇಮೆಂಟ್ ಮಾಡಿ ಹೋಗ್ತಾರೆ. ಆನ್ಲೈನ್ ಪೇಮೆಂಟ್ನಿಂದ ಜನರು ATMಗಳ ಮುಂದೆ, ಬ್ಯಾಂಕ್ಗಳ ಮುಂದೆ ಕಾಯುವುದು ತಪ್ಪಿದೆ. ಈ ಹೊತ್ತಲ್ಲಿ ವಾಣಿಜ್ಯ ಇಲಾಖೆ ಇದ್ದಕ್ಕಿದ್ದ ಹಾಗೆ ಬೇಕರಿ, ತರಕಾರಿ, ದಿನಸಿ ಅಂಗಡಿಗಳಿಗೆ ಸಾವಿರಾರು ರೂಪಾಯಿ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ಅನ್ನ ನೀಡಿದ್ದು, ವ್ಯಾಪಾರಿಗಳು ತತ್ತರಿಸಿ ಹೋಗಿದ್ದಾರೆ. ಹೌದು, ಬೆಂಗಳೂರು ವ್ಯಾಪ್ತಿಯ ಬೇಕರಿ, ಕಾಂಡಿಮೆಂಟ್ಸ್, ತರಕಾರಿ, ಹಾಲು ಮಾರ್ತಾರೋ ಆನ್ಲೈನ್ ಪೇಮೆಂಟ್ ನೋಡಿ ಟ್ಯಾಕ್ಸ್ ಕಟ್ಟುವಂತೆ ವ್ಯಾಪಾರಿಗಳಿಗೆ ವಾಣಿಜ್ಯ ಇಲಾಖೆ ಶಾಕ್ ಕೊಟ್ಟಿದ್ದು, 1 ವಾರದೊಳಗೆ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ಅನ್ನ ಕೊಟ್ಟಿದೆ. ಅದರಲ್ಲೂ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ 40 ಲಕ್ಷ, 60 ಲಕ್ಷದಿಂದ 1 ಕೋಟಿಯವರೆಗೂ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ಕೊಟ್ಟಿದ್ದು, ವ್ಯಾಪಾರಿಗಳು ಕಣ್ಣೀರು ಹಾಕ್ತಿದ್ದಾರೆ. ಯಾವಾಗ ರಾಜಧಾನಿ ಬೆಂಗಳೂರಿನ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ವಾಣಿಜ್ಯ ಇಲಾಖೆ ಟ್ಯಾಕ್ಸ್ ಕಟ್ಟುವ ಬಗ್ಗೆ ನೋಟಿಸ್ ನೀಡಿರೋ ಸುದ್ದಿ ಪ್ರಸಾರ ಆಗ್ತಿದ್ದಂತೆ ತುಮಕೂರಿನ ವ್ಯಾಪಾರಿಗಳಲ್ಲಿ ಆತಂಕ ಸೃಷ್ಟಿಯಾಗಿದೆ. ಸರ್ಕಾರ ಈಗ 40 ಲಕ್ಷಕ್ಕೂ ಅಧಿಕವಾಗಿ ಟ್ರಾನ್ಸಾಕ್ಷನ್ ಮಾಡಿರುವಂತಹ ವ್ಯಾಪಾರಸ್ಥರಿಗೆ, ಉದ್ಯೋಗಸ್ಥರಿಗೆ ಈಗ ಟ್ಯಾಕ್ಸ್ ಅನ್ನ ಹಾಕಿರುವಂತೂ, ಅದರಲ್ಲೂ ಗೂಗಲ್ ಪೇ, ಫೋನ್ ಪೇನ ಬಳಸಿ ಏನು ಟ್ರಾನ್ಸಾಕ್ಷನ್ ನಡೆಸಿರುವಂತಹ ವ್ಯಾಪಾರಸ್ಥರಿಗೆ ಈಗ ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು. 40 ಲಕ್ಷಕ್ಕೂ ಅಧಿಕವಾಗಿ ಯಾರು ಟ್ರಾನ್ಸಾಕ್ಷನ್ ನಡೆಸಿರ್ತಾರೋ ಅವರೆಲ್ಲರಿಗೆ ಈಗ ಸರ್ಕಾರ ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು. ಅದೇ ರೀತಿ ಈಗ ನಾವು ತುಮಕೂರಿನ ಮಾರುಕಟ್ಟೆಯಲ್ಲಿದ್ದೇವೆ. ಈ ಮಾರುಕಟ್ಟೆಯಲ್ಲಿರುವ ವ್ಯಾಪಾರಸ್ಥರನ್ನ ನಾನು ಮಾತಾಡಿಸ್ತಾ ಹೋಗ್ತೇನೆ. ಈ ಬಿಸಿ ತುಮಕೂರಿಗೆ ಯಾವ ರೀತಿಯಾಗಿ ತಟ್ಟಿದೆ, ಮಾರುಕಟ್ಟೆಯಲ್ಲಿರುವಂತಹ ವ್ಯಾಪಾರಸ್ಥರಿಗೆ ಯಾರಿಗೆಲ್ಲ ಈ ರೀತಿಯಾದ ನೋಟಿಸ್ ಬಂದಿದೆ, ಈಗ ಏನು ವ್ಯಾಪಾರಸ್ಥರು ಗೂಗಲ್ ಪೇ, ಫೋನ್ ಪೇನ ಬಳಸೋದನ್ನ ಸ್ಥಗಿತಗೊಳಿಸಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ, ಇದು ಯಾವ ರೀತಿ ರಿಯಾಕ್ಷನ್ ಇದೆ ತುಮಕೂರಲ್ಲಿ ಅಂತಕ್ಕಂಥದ್ದನ್ನ ಈಗ ನಾನು ಮಾತಾಡಿಸ್ತಾ ಹೋಗ್ತೀನಿ, ಬನ್ನಿ. ಈ ಬಗ್ಗೆ ತುಮಕೂರಿನ ದಿನಸಿ ಅಂಗಡಿ ಮಾಲೀಕರು ಮಾತನಾಡಿದ್ದು, ನಾವು GST ಮಾಡ್ಕೊಂಡಿದ್ರಿಂದ ಸದ್ಯ ಈವರೆಗೂ ನಮಗೆ ನೋಟಿಸ್ ಬಂದಿಲ್ಲ. ಆದ್ರೂ ನಮಗೆ ಭಯ ಆಗ್ತಾ ಇದೆ, ನಮಗೂ ನೋಟಿಸ್ ಬರಬಹುದಂತ. ಅದಕ್ಕೆ ನಮ್ಮ ಅಂಗಡಿಯಲ್ಲಿ ಇವಾಗ ಆನ್ಲೈನ್ ಪೇಮೆಂಟ್ ಕ್ಯಾನ್ಸಲ್ ಮಾಡಿದ್ದೇವೆ. 1 ರೂಪಾಯಿಯನ್ನ ಕೂಡ ಜನರು ಫೋನ್ ಪೇ ಮಾಡಿ ಹೋಗ್ತಾ ಇದ್ರು. ಈಗ ಆನ್ಲೈನ್ ಪೇಮೆಂಟ್ ಇಲ್ಲ ಅಂದಾಗಿನಿಂದ ಬಿಸ್ನೆಸ್ ಕಡಿಮೆ ಆಗಿದೆ ಅಂತ ಸರ್ಕಾರದ ವಿರುದ್ಧ ವ್ಯಾಪಾರಸ್ಥರು ಕಿಡಿಕಾರಿದ್ರು. ಸರ್, ಈಗ ಸರ್ಕಾರ ಏನು 40 ಲಕ್ಷದ ಮೇಲೆ ಗೂಗಲ್ ಪೇ, ಫೋನ್ ಪೇ ಇದನ್ನ ಟ್ರಾನ್ಸಾಕ್ಷನ್ ಹೆಚ್ಚು ಮಾಡೋರಿಗೆ ನೋಟಿಸ್ ಕೊಡ್ತಾ ಇದೆ. ವ್ಯಾಪಾರಸ್ಥರು ಏನು ಕಾಂಡಿಮೆಂಟ್ಸ್ ಇರ್ಬೋದು, ಬೇಕರಿ ಅವರು ಇರ್ಬೋದು, ಈ ತರ ಪ್ರಾವಿಷನ್ ಸ್ಟೋರ್ ಇರ್ಬೋದು, ಈ ತರದ ನೋಟಿಸ್ ನಿಮಗೇನಾದ್ರೂ ಬಂದಿವೆ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಮೇಡಮ್, ಈಗ ಇವಾಗಿನ ತಕ್ಕ ನಮ್ಗೇನು ಬಂದಿಲ್ಲ. ದಿನಸಿ ಅಂಗಡಿ ಎಲ್ಲ ಇದೆ, ನಮ್ಮದು GST ಎಲ್ಲ ಇದೆ, ಅದರಿಂದ ನಮಗೇನೋ ಗೊತ್ತಿಲ್ಲ. ಬರ್ಬೋದು ಮುಂದೆ ಏನೋ ಗೊತ್ತಿಲ್ಲ, ಇವಾಗಿನ ತಕ್ಕ ಬಂದಿಲ್ಲ. ಅದು ನಮಗೆಲ್ಲ ನೋಡಿದ್ದೀನಿ, ಯೂಟ್ಯೂಬಲ್ಲಿ ಅವೆಲ್ಲ ನೋಡಿದ್ದೀನಿ. ಈ ಸಣ್ಣ ಸಣ್ಣ ಪಾನಿಪುರಿ ಮಾಡೋರು, ಒಂದು ಬೇಕ್ರಿ ನಡೆಸೋರು, ಆಮೇಲೆ ಸಣ್ಣ ಸಣ್ಣ ಗೋಪಿ ಇದು ಮಾಡೋರು ಎಲ್ಲ ಏನಾಗಿದೆ, ಅವರು ಮಾತಿದ್ರೆ ಪ್ರತಿಯೊಬ್ಬರು ಇವಾಗ ಫೋನ್ಪೇ, ಇವಾಗ ನಮ್ಮ ಅಂಗಡಿಗೂ ಬರ್ತಾರೆ ಫೋನ್ಪೇ ಮಾಡ್ತಾರೆ. ಆಮೇಲೆ ಮತ್ತೊಂದು ಪ್ರತಿಯೊಬ್ಬರು ಬರ್ತಾರೆ, 1 ರೂಪಾಯಿನೂ ಫೋನ್ಪೇ ಮಾಡ್ತಾರೆ. ಅಂಥ ಕಾಲ ಬಂದುಬಿಟ್ಟಿದೆ ಇವಾಗ. ಮುಂಚೆ ಎಲ್ಲ ಅವರೇ ಎಲ್ಲ ಮುಂಚೆಲ್ಲ ಕ್ಯಾಶಿಂಗ್ ಕ್ಯಾರಿ ಇತ್ತು, ಇವಾಗೆಲ್ಲ ಫೋನ್ಪೇ ಮಾಡಿಕೊಂಡು ಎಲ್ಲದು ಫೋನ್ಪೇ ಬರ್ತದೆ. ನಾವು 1000 ರೂಪಾಯಿ ವ್ಯಾಪಾರ ಮಾಡೋದ್ರಲ್ಲಿ 60-70% ಬರೀ ಫೋನ್ಪೇ ಹೋಗ್ತದೆ. ಕ್ಯಾಶಲ್ಲಿ ಬಿಸ್ನೆಸ್ ನಡೆಯಲ್ಲ, ಆಯಿತಾ? ಹಂಗಾಗಿ ಇವಾಗ ಸಣ್ಣ ಪುಟ್ಟ ಎಲ್ಲ ಪಾನಿಪುರಿ ಮಾರೋರು ಮತ್ತೊಂದೆಲ್ಲ ಏನಾಗಿದೆ, ಫೋನ್ಪೇಲಿ ಇದಾಗೈತೆ. ಅದೇನೋ ಸುಮಾರು ಅವ್ರಿಗೆ 9 ಲಕ್ಷ ಕಟ್ಟಿ, 10 ಲಕ್ಷ ಕಟ್ಟಿ, 20 ಲಕ್ಷ ಕಟ್ಟಿ ಅಂತ ಅಂದರೆ 5-6 ವರ್ಷದಿಂದ ಕಟ್ಟಬೇಕಂತೆ. ಅವ್ರು ಏನು ಮಾಡ್ಕೊಂಡು GST ಎಲ್ಲ ಇಂಪ್ಲಿಮೆಂಟ್ ಮಾಡ್ಕೊಂಡು ಅವೆಲ್ಲ ಮಾಡ್ಕೊಳಕ್ಕೆ ಆಗಲ್ಲ. ಅವರು ಏನಾಗಿದೆ ಅಂದರೆ ನೋಡ್ಕೊಂಡಿಲ್ಲ ಅವರು. ಪಾಪ ಅವ್ರಿಗೂ ಪರಿಸ್ಥಿತಿಗಳು ಏನು ಗೊತ್ತಿಲ್ಲ. ಅವರು ಪೂರ್ತಿ ಅಷ್ಟು ವರ್ಷ ದುಡಿದ್ರೂ ಅಷ್ಟೊಂದು ದುಡಿಯೋಕ್ಕಾಗಲ್ಲ ಅವ್ರಿಗೆ. ಏನೋ ಒಂದು ಸಂದರ್ಭ ಯಾವಾಗ ತಗೊಳ್ತಾರೆ ಮಾಡ್ತಾರೆ.
ಐಟಮ್ ಎಲ್ಲ ತೊಗೊಂಡ್ಬಿಟ್ಟು ಮಾಡಬೇಕು ಮಟ್ಬೇಕಲ್ಲ. ಅದರಿಂದ ಏನಾಗಿದೆ ಜನಗಳಿಗೆ, ಸರ್ಕಾರಕ್ಕೆ ಅವ್ರಿಗೂ ಸರಿಯಾಗಿ ಗೊತ್ತಾಗಿಲ್ಲ, ಇವ್ರಿಗೂ ಗೊತ್ತಾಗಿಲ್ಲ. ಹಂಗಾಗಿ ಏನಾಗಿದೆ ಜನಗಳು ಇವಾಗ ಯಾರು ನೋಡಿ ಎಲ್ಲರೂ ಮಾರ್ಕೆಟಲ್ಲಿ ಇವಾಗೆಲ್ಲ ಫೋನ್ ಪೇ ಎಲ್ಲ ತೆಗೆದುಬಿಟ್ಟು ನಾವು ಸದಾ ತೆಗೆದುಬಿಟ್ಟಿದ್ವಿ. ಯಾಕೆ ಬೇಕು ನಮ್ಗೆ ಆಚಾರ, ಆದಷ್ಟು ಆಗಲಿ ಅಂತ. ಇವಾಗ ನೋಡಿ ಅಲ್ಲೇ ಬಿಸ್ನೆಸ್ ಎಲ್ಲ ಬಿದ್ದೋಗಿದೆ. ಇವಾಗ ಫೋನ್ಪೇ ಅದಿಲ್ಲ ಅಂದರೆ ಜನಗಳೆಲ್ಲ ಯಾರೂ ಬರ್ತಿಲ್ಲ ಮಾರ್ಕೆಟಿಗೆ. ಆಮೇಲೆ ಬಿಸ್ನೆಸ್ಸಲ್ಲಿ ಏನಾಗಿದೆ ಅಂದರೆ ಎಲ್ಲರೂ ಫೋನ್ಪೇ ಎಲ್ಲ ತೆಗೆದುಬಿಟ್ಟಿದ್ದಾರೆ. ಯಾಕೆ ಬೇಕಪ್ಪ, ನಮ್ಮ ಸುಮ್ಮನೆ ತಿನ್ನಲ್ಲ ಉಣ್ಣಲ್ಲ, ನಾವು ದುಡಿಯೋ 500,000 ರೂಪಾಯಿ ದುಡಿಮೆಗೆ ಇಷ್ಟೆಲ್ಲ ಟ್ಯಾಕ್ಸ್ ಯಾಕೆ ಕಟ್ಟಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಎಲ್ಲರೂ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಫೋನ್ಪೇ ಎಲ್ಲ ತೆಗೆದೆಲ್ಲ ಒಳಗೆ ಇಟ್ಬಿಟ್ಟಿದ್ದಾರೆ, ಬೇಡ ಸವಾಸನೆ ಬೇಡ ಅಂತ. ಹಂಗಾಗಿ ಎಲ್ಲ ಈ ಗೌರ್ಮೆಂಟ್ನಾಗ ಏನು ಮಾಡಿದ್ದಾರೆ ಅಂದರೆ ಅಲ್ಲಿ ಫೋನ್ಪೇ ಮಾಡಿ, ಡಿಜಿಟಲೇಟ್ ಮಾಡಿ, ಚೆನ್ನಾಗಿ ಮಾಡಿ, ಎಲ್ಲ ಇಂಪ್ರೂವ್ಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲ ಅವಡೇ ಮಾಡಿ ಅವರೇ ದುಡ್ಡು ಕಟ್ಟಿ ಅಂತ ಅಂದಾಗ ಪಾಪ ಬಡವ್ರ ಬಗ್ಗೆ ಎಲ್ಲಿ ಹೋಗ್ತಾರೆ? ಅವರು GST ಬಗ್ಗೆ ಅವರು ತೋರಿಸೋದು ಗೊತ್ತಿಲ್ಲ. ಈಗ ಏನೋ ಮಾಡಿಬಿಡ್ತಾರೆ, ಏನೋ ಇದು ಮಾಡ್ತಾರೆ. ಇವಾಗ ನೋಡಿ ಎಲ್ಲಿ ಹೋಗ್ತಾರೆ ಅವರು? ಒಬ್ಬ ಪಾನಿಪುರಿ ಮಾಡೋ ನಮ್ಮ ಅಂಗಡಿಗೆ ಕಸ್ಟಮರ್ ಅವ್ನು ನಮಗೆ ಒಂದೊಂದು ಸತಿ ಸಾಲ ಹೇಳ್ತಾನೆ, ನಮ್ಮ ಸಾಲ ದುಡ್ಡು ಕೊಡೋಕ್ಕಾಗಲ್ಲ. ಅವನು 5 ಲಕ್ಷ ಕಟ್ಟು 10 ಲಕ್ಷ ಕೊಟ್ಟು ಅಂತ ಅಂದಾಗ ಇವನು ಎಲ್ಲಿ ಹೋಗ್ತಾನೆ? ವಿಷಯ ಕೊಡಬೇಕು. ಅವ್ನು ಪೂರ್ತಿ ಚೆಕ್ ಹಾಕಿದರೆ ಅವ್ನು ಪ್ರಾಫಿಟನ್ನು ಮಾಡಿದಾನೆ ಇಲ್ಲ, ಏನು ಮಾಡಿಲ್ಲ. ಅಂಥದ್ರಿಗೆ ಇಷ್ಟು 10 ಲಕ್ಷ 20 ಲಕ್ಷ ಕೊಟ್ಟು ಕಟ್ಟಬೇಕು ಅಂದಾಗ ಏನು ಮಾಡ್ತಾರೆ ಹೇಳಿ? ಹಂಗಾಗಿ ಭಾಳ ಕಷ್ಟ ಇದೆ. ನೋಡಿಕೊಂಡು ಸರ್ಕಾರದವ್ರು ನೋಡಿಕೊಂಡು ಇದೆಲ್ಲ ಇದು ಮಾಡಿಕೊಂಡು ಅವ್ರಿಗೆಲ್ಲ ದುಡ್ಡೆಲ್ಲ ಮನ್ನಾ ಮಾಡಿ ಹೊಸದಾಗಿ ಜೀವನ ಮಾಡ್ರಪ್ಪ ಹಿಂಗಂತ ಕ್ಲೀನಾಗಿ ತಿಳಿಸ್ಬೇಕು. ಹಿಂಗೆ ಮಾಡ್ಕೊಳ್ಳಿ, ಸಣ್ಣ ಪುಟ್ಟ ಜೀವನ ಮಾಡ್ಕೊಂಡಂತೆ ಒಂದು ಭಾವನೆ ಮಾಡಿಕೊಂಡು ಇವಾಗ ತಪ್ಪು ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಅವ್ರಿಗೂ ಗೊತ್ತಿಲ್ಲದೆ ತಪ್ಪು, ಅದಕ್ಕೂ ತಪ್ಪಲ್ಲ ಅದು. ಈಗ ಅವನು ಪಾನಿಪುರಿ ಮಾಡೋ ಎಲ್ಲಿ GST ಬರೀತಾನೆ, ಏನು ಮಾಡ್ತಾನೆ ಅದು ಹೇಳ್ಬೇಕು. ಹಿಂಗೆ ಮಾಡ್ಕೊಂಡು ಹೋಗ್ಬೇಕಪ್ಪ, ಹಿಂಗೆ ಇದು ತೊಗೋಬೇಕು ಅಂದರೆ ಅವ್ನು ಪಾನಿಪುರಿ ಮಾಡಲ್ಲ, ಎಲ್ಲ ಗಾರೆ ಕೆಲಸ ಹೋಗ್ಬಿಡ್ತಾನೆ. ಯಾಕೆ ಮಾಡೋಕೆ ಹೋಗ್ತಾನೆ ಹೇಳಿ? ಅಷ್ಟೆಲ್ಲ ಟೆನ್ಷನ್ ತೊಗೊಂಡು ಮಾಡೋಕೆ ಹೋಗಿ ಸಾಯಂಕಾಲ ಆಯಿತು ಅಂದರೆ ವ್ಯಾಪಾರ ಆಗೋಲ್ಲ, ಎಲ್ಲ ಸುರಿದ್ಬಿಟ್ಟು ಹೋಗಬೇಕು. ಈಗ ಬರ್ತಾ 4-5 ವರ್ಷದಿಂದ ವ್ಯಾಪಾರಗಳಿಲ್ಲ, ಎಲ್ಲ ಸಾಲ, ಎಲ್ಲ ಪ್ರತಿಯೊಬ್ಬ ಬಿಸ್ನೆಸ್ ಮಾಡೋರು ಯಾರೂ ಇಂಪ್ರೂವ್ಮೆಂಟ್ ಆಗ್ತಿಲ್ಲ. ಈಗ ಏನಾಗಿದೆ ಅಂದರೆ ತುಂಬ ಲಾಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಮನೆ ಮಟ್ಟಾಗಿ ಮಾರ್ಕೊಂಡು ಜೀವನ ಮಾಡ್ಕೊಳೋದೇ ಕಷ್ಟ ಇದೆ ಇವಾಗ. ಹಂಗಾಗಿ ಭಾರಿ ಕಷ್ಟ ಐತೆ ಅಂತ ನನ್ನ ನಮ್ಮದು ಅಂಗಡಿ ಎಲ್ಲ ಇದೆ, ನಮಗೆ ಗೊತ್ತಿರೋಂಗೆ ನಾವು ಸ್ವಲ್ಪ ಹಳಬ್ರು. ಹಂಗಾಗಿ GST ಎಲ್ಲ ಕಟ್ಕೊಂಡು ಏನೋ ಸಣ್ಣ ಪುಟ್ಟ ಮಾಡ್ತಾಯಿದ್ದೀವಿ. ನಮ್ಮದು ಏನೇನು ಆಗ್ತದೋ ಮುಂದೆ ಗೊತ್ತಿಲ್ಲ, ಮುಂದೆ ನೋಟಿಸ್ ಬರ್ತದೋ ಏನು ಬರ್ತದೋ ಗೊತ್ತಿಲ್ಲ, ಮುಂದೆ ಏನಾಗುತ್ತೋ ನೋಡೋಣ ಅಷ್ಟೇ. ಇನ್ನು ಈ ಬಗ್ಗೆ ಮಾತನಾಡಿದ ಕೆಲ ಗ್ರಾಹಕರು ಹಾಗೂ ಅಂಗಡಿ ಮಾಲೀಕರು, GST ಮಾಡಿಸಿಕೊಂಡಿರುವುದರಿಂದ ನಮಗೆ ನೋಟಿಸ್ ಬಂದಿಲ್ಲ, ಆದರೆ ಬೇರೆಯವರಿಗೆಲ್ಲ ನೋಟಿಸ್ ಬಂದಿದೆ. ಈ ಕ್ರಮ ಸರಿಯಿಲ್ಲ. ಸರ್ಕಾರ ಜನರಿಗೆ GST ಬಗ್ಗೆ ಅರಿವು ಮೂಡಿಸುವುದನ್ನ ಬಿಟ್ಟು ಈ ರೀತಿ ತೆರಿಗೆ ಹೊರೆ ಹಾಕಿರುವುದು ಸರಿಯಲ್ಲ ಎಂದು ಆಕ್ರೋಶ ಹೊರಹಾಕಿದ್ರು. ಮೇಡಮ್, ಈಗ GST ವಿಚಾರವಾಗಿ ಏನು ಸರ್ಜಿಕಲ್ ಸ್ಟ್ರೈಕ್ ಅಂತ ನಡೆಸ್ತಾ ಇದ್ದಾರೆ, GST ಸ್ಟ್ರೈಕ್ ಅಂತ ಒಂಥರ ಈಗ ರಾಜ್ಯದಲ್ಲಿ ಇದು ಆಗ್ತಾ ಇರುವಂಥದ್ದು. ಅದರಲ್ಲಿ ಫೋನ್ಪೇ ಮತ್ತು ಗೂಗಲ್ ಪೇನ ಬಳಸಿ ಏನು ಟ್ರಾನ್ಸಾಕ್ಷನ್ ಮಾಡ್ತಿದ್ರೆ ಅವರಿಗೆಲ್ಲ ನೋಟಿಸನ್ನು ಬಂದಿರುವಂಥದ್ದು. ಈ ಥರದ ನೋಟಿಸ್ ನಿಮಗೇನಾದರೂ ಬಂದಿದೆ? ಇಲ್ಲ ಮೇಡಮ್, ನನಗೆ ಬಂದಿಲ್ಲ, ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ನಂದು 80 ಲಕ್ಷ ಆಗಿದೆ. ಯಾಕಂದ್ರೆ ನಾವು ಮೊದಲೇ ಬಿಸ್ನೆಸ್ ಮಾಡ್ತಿದ್ವಿ. ಸೊ ಈಗ ನಾನು ಒಂದು 1 ಇಯರಿಂದ GST ಮಾಡಿಸಿದ್ದೀನಿ. ಅದರಿಂದ ಬರಲ್ಲ ಅಂತ ಇದ್ದಾರೆ. ಆದ್ರೂ ನಮ್ಮಂಗೆ ಎಷ್ಟೋ ಜನಕ್ಕೆ ಬಂದಿದೆ. ಸದಾಶಿವನಗರದಲ್ಲಾಗಲಿ, ತುಮಕೂರಲ್ಲಿ ತುಂಬ ಜನರಿಗೆ ನೋಟಿಸ್ ಬಂದಿದೆ. ಅದಕ್ಕೋಸ್ಕರ ಈಗ ಇವರು ಏನಾದರೂ ಮಾಡಿ ತೆಗೆದಾಕಿ ಹೊಸದಾಗಿ ಏನಾದರೂ ಬೇರೆ ಥರ ರೂಲ್ಸ್ ಮಾಡುವಂಗೆ ಮಾಡಬೇಕು ಕರ್ನಾಟಕದಲ್ಲಿ. ಯಾಕಂದರೆ ಮತ್ತು ಕರ್ನಾಟಕದಲ್ಲಿ ಅಷ್ಟೇ ಬಂದಿರೋದಂತೆ, ಬೇರೆ ಎಲ್ಲೂ ಬ್ಯಾಂಗ್ಳೂರಿಂದನೇ ಬಂದಿರೋದು ಎಲ್ಲನೂ. ಆದ್ದರಿಂದ ಇದು ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀನಿ ಅಷ್ಟೇ, ಇನ್ನೇನಿಲ್ಲ. ಕಸ್ಟಮರ್ ಈ ಕಡೆ ವ್ಯಾಪಾರ UPI ಇಲ್ದರೆ ಇವಾಗ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಒಬ್ರ ಹತ್ರ ಕ್ಯಾಶ್ ಇರಲ್ಲ, ಒಬ್ರ ಹತ್ರ ಬರೀ UPIಯಿಂದ ಟ್ರಾನ್ಸಾಕ್ಷನ್ ಮಾಡ್ತಿರ್ತಾರೆ. ಹಂಗಾಗಿ ಗೌರ್ಮೆಂಟ್ ಇವ್ರನ್ನವರು ನೋಡಿದ್ರೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಬೇರೆ ಹೇಳ್ತಾ ಇದ್ದಾರೆ. ಹಂಗಾಗಿ ನಾವು ವ್ಯಾಪಾರ ಮಾಡೋದು ತಪ್ಪಾಗ್ಬಿಟ್ಟಿದೆ. ಈ ದುಡ್ಕೊಂಡು ದಿನ 500 ರೂಪಾಯಿನೂ ದುಡಿತಾ ಇಲ್ಲ ಇಲ್ಲಿ. ಹಂಗಾಗಿ ತುಂಬ ತೊಂದರೆಯಲ್ಲಿ ಜೀವನ ನಡೆಸ್ತಾ ಇದ್ದೀವಿ. ಈ ಸರ್ಕಾರದಿಂದ ಈ ಥರ UPI ಮೇಲೆ ಈ ಥರ ಟ್ಯಾಕ್ಸ್ಗಳು ಕಟ್ಕೊಂಬಂದರೆ ನಾವು ಪರಿಸ್ಥಿತಿ ಏನಾಗಬೇಕು ನಮ್ಮದು? ಈ ಜನಗಳು ಕಷ್ಟಗಳು ಎಲ್ಲ ಗೌರ್ಮೆಂಟಿಗೆ ಗೊತ್ತಾಗಬೇಕು. ಸ್ವಲ್ಪ ಎಲ್ಲ UPIಯಿಂದ ಬರೋ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು ಅಂತ ಕೇಳ್ಕೊತೀವಿ. ಇವಾಗ 20 ರೂಪಾಯಿಗೆ ಟ್ಯಾಕ್ಸ್ ಅಂತ ಅಂದರೆ ಅವ್ರು ಕೊಡಲ್ಲ. ಅಲ್ಲಿ ನಾವಿಂದ ಮಾರ್ಕೆಟ್ಗೆ ಹೋಗಿ ಎಲ್ಲ ತಗೊಂಬರ್ಬೇಕು. ಇಲ್ಲಿ ತಂದು ಒಂದು ಕಡೆಯಿಂದ ಆಯಿಲ್ಲು ಮೈದಾ ಎಲ್ಲ ಒಂದು ಕಡೆ ಜೋಡಣೆ ಮಾಡಿ ಕೂಡಿ ಮಾರಕ್ಕೆ ಹೋದಾಗ 25 ರೂಪಾಯಿ ಅಂದರೆ 5 ರೂಪಾಯಿ ಜಾಸ್ತಿ ಬೇಡ, ಅದರಲ್ಲಿ 10 ರೂಪಾಯಿ ಕೊಡು ಅಂತಾರೆ. 10 ರೂಪಾಯಿಗೆ 15 ರೂಪಾಯಿ ಹೇಳಿದ್ರೆ ಇನ್ನೂ 5 ರೂಪಾಯಿ ಎಕ್ಸ್ಟ್ರಾ ಬೀಳುತ್ತೆ, ಯಾಕೆ ಅಂತ ಇದು ಮಾಡ್ತಾರೆ ಅವರು. ಈಗ ನೀವು ಕೊಡೋ ಪ್ರಾಡಕ್ಟ್ಗೆ ನೀವು ಏನು ಕಸ್ಟಮರಿಗೆ ಟ್ಯಾಕ್ಸ್ ಹಾಕಿ ಕೊಟ್ಟಿರಲ್ಲ, ಬಟ್ ಸರ್ಕಾರ ನಿಮಗೆ ಅದು 20 ರೂಪಾಯಿ ಟ್ಯಾಕ್ಸ್ ಹಾಕಿದ್ರೆ ನಾವು ಹೆಂಗೆ ತಂದು ಕೊಡಬೇಕು? ನಿಮಗೆ ಆ ಥರ ನೋಟಿಸ್ ಏನಾದರೂ ಬಂದಿದೆಯಾ? ಇನ್ನು ಬಂದಿಲ್ಲ. ಈಗ ಅಕಸ್ಮಾತ್ ನಿಮ್ಗೆ ಏನಾದರೂ ನೋಟಿಸ್ ಬಂದರೆ ಮತ್ತು ನೆಕ್ಸ್ಟ್ ಮುಂದಿನ ನಡೆ ಏನಿಲ್ಲ ಅಂತ
ಅದು ಮುಂದಿದ್ದು ಡಿಸ್ಕಷನ್ ತಗೊಂಡು ಇದು ಮಾಡಬೇಕು. ಈಗ UPI ಮತ್ತೆ ಏನು ಫೋನ್ ಪೇ ಗೂಗಲ್ ಪೇ ಮಾಡ್ತಿದೆ ಕಸ್ಟಮರ್ 20 ರೂಪಾಯಿ 10 ರೂಪಾಯಿ 50 ರೂಪಾಯಿ ಇದೆಲ್ಲನೂ ಈಗ ಸರ್ಕಾರ ಅದ್ರ ಎಲ್ಲದ್ರ ಮೇಲೂ ಕಂಡಿಡ್ತಾ ಇದೆ. ಅದ್ರ ಲಾಭ ಎಷ್ಟು ಬಂದಿದೆ ಅಂತ ನೋಡ್ತಾ ಇಲ್ಲ. ಅದು ನೋಡ್ತಾ ಇಲ್ಲ. 5 ರೂಪಾಯಿ ಗೂಗಲ್ ಪೇ ಮಾಡಿದ್ದು ಅದನ್ನ ಅವ್ರು ಲೆಕ್ಕ ಮಾಡಿದ್ರೆ ನಮಗೆ ಸಿಗೋದು ಹೆಂಗೆ? ಗೌರ್ಮೆಂಟ್ ಈ ಥರ ಮಾಡಿದ್ರೆ. ಒಟ್ನಲ್ಲಿ ವಾಣಿಜ್ಯ ಇಲಾಖೆಯ ಕ್ರಮಕ್ಕೆ ವ್ಯಾಪಾರಿಗಳು ಕಂಗಾಲಾಗಿದ್ದು ತಮ್ಮ ಅಂಗಡಿಗಳಲ್ಲಿ ಆನ್ಲೈನ್ ಪೇಮೆಂಟ್ ಅನ್ನೇ ಕ್ಯಾನ್ಸಲ್ ಮಾಡಿದ್ದು ಆತಂಕದಲ್ಲಿ ಜನರಿದ್ದಾರೆ. ಕೂಡಲೇ ಈ ಬಗ್ಗೆ ಇಲಾಖೆ ಜನರಲ್ಲಿ ಅರಿವು ಮೂಡಿಸುವಂತಾಗಲಿ, ಜೊತೆಗೆ GST ಬಗ್ಗೆ ಜನರಿಗೆ ತಿಳಿಸಿಕೊಡುವ ಮೂಲಕ ಆತಂಕದಿಂದ ಜನರನ್ನ ದೂರ ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಸಂಗೀತ, ಪ್ರಜಾಶಕ್ತಿ ಟಿವಿ, ತುಮಕೂರು.